ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರ್ನೀಸ್ ಕಿಚನ್. ನಾವು ಇವತ್ತು ಒಂದು ಕಡಲೆಪುರಿ ಒಗ್ಗರಣೆ ಮಾಡೋಣ. ಇದು ಈವ್ನಿಂಗ್ ಕಾಫಿ ಅಥವಾ ಟೀ ಜೊತೆಗೆ ಒಳ್ಳೆಯ ಜೊತೆ ಕೊಡುತ್ತೆ. ಹಾಗೆಯೇ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಇದು ಆರೋಗ್ಯಕ್ಕೂ ಕೂಡ ಯಾವುದೇ ಥರ ಹಾನಿ ಉಂಟು ಮಾಡಲ್ಲ. ಒಟ್ಟಿನಲ್ಲಿ ಇದನ್ನ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇವಾಗ ಕಡಲೆಪುರಿ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. 1/4 ಕಪ್ಪು ಕಡಲೆ ಬೀಜ, 2 ಸ್ಪೂನು ಹುರಿಗಡಲೆ, 5 ಸ್ಪೂನು ಸಣ್ಣದಾಗಿ ಕಟ್ ಮಾಡಿರೋ ಕೊಬ್ಬರಿ, 4 ಮುರಿದಿರೋ ಒಣಮೆಣಸಿನಕಾಯಿ, 5 ಎಸಳು ಬೆಳ್ಳುಳ್ಳಿ, 1/4 ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಉಪ್ಪು, ಚಿಟಿಕೆಯಷ್ಟು ಅರಿಶಿನ, 10 ಎಲೆ ಕರಿಬೇವು, 1 ಬೌಲ್ ಅಂದರೆ ಒಂದು 150 ಗ್ರಾಮಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ, 1 ಸ್ಪೂನ್ ಎಣ್ಣೆ. ಇವಾಗ ಫಸ್ಟು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಳ್ಳೋಣ. ಹಾಗೆಯೇ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡನ್ನೂ ಹಾಕಿ 3 ನಿಮಿಷ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳೋಣ. ಇವೆರಡನ್ನೂ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಫ್ರೈ ಆಗಲಿಕ್ಕೆ. ಅದಕ್ಕೆ ಇದನ್ನು ಮೊದಲು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಲೈಟಾಗಿ ಕಡಲೆ ಬೀಜ ಮತ್ತು ಕೊಬ್ಬರಿದು ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿಗೆ ನಾವು ಬೆಳ್ಳುಳ್ಳಿನ ಉಪಯೋಗ ಮಾಡೋದ್ರಿಂದ ಕಡಲೆಪುರಿನ ತಿನ್ನಬೇಕಾದ್ರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾವು ಈ ಕಡಲೆಪುರಿ ಒಗ್ಗರಣೆಗೆ ಯಾವುದೇ ಥರದ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿಲ್ಲ. ಇದು ಆದಷ್ಟು ಹೆಲ್ತ್ಗೆ ಒಳ್ಳೆಯದೇ ಕೂಡ. 1 ಸ್ಪೂನ್ ಎಣ್ಣೆ ಉಪಯೋಗ ಮಾಡಿದ್ದೀವಿ ಅನ್ನೋದು ಬಿಟ್ಟು ಇನ್ಯಾವುದೂ ಉಪಯೋಗ ಮಾಡಿಲ್ಲ. ಇವಾಗ ಇದಕ್ಕೆ ಕಡಲೆ ಹಾಕ್ಬಿಟ್ಟು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಜಸ್ಟ್ ಬಿಸಿ ಆದರೆ ಸಾಕು, ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಸ್ಟವ್ನ ಆಫ್ ಮಾಡಿ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ಟವ್ ಆನ್ ಇದ್ದಾಗ ಇವುಗಳನ್ನು ಹಾಕ್ಕೊಂಡ್ರೆ ಎಲ್ಲ ಸೀದೋಗಿ ಕಪ್ಗಾಗ್ಬಿಡುತ್ತೆ. ಅದಕ್ಕೆ ಸ್ಟವ್ನ ಆಫ್ ಮಾಡಿ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಡಲೆಪುರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮೂರು ಸೈಡ್ ಅಂದರೆ ಮಂಡ್ಯ ಸೈಡೆಲ್ಲ ಕಡಲೆಪುರಿ ಸಪ್ಪೆ ಇರುತ್ತೆ. ಬೆಂಗಳೂರು ಕಡಲೆಪುರಿ ಆದರೆ ಸ್ವಲ್ಪ ಉಪ್ಪಿರುತ್ತೆ. ಅದಕ್ಕೋಸ್ಕರ ಉಪ್ಪನ್ನ ನೋಡಿ ಹಾಕ್ಕೊಬೇಕು. ತುಂಬಾ ರುಚಿಯಾದ ಹಾಗೂ ಆರೋಗ್ಯಕರವಾದ ಹೋಮ್ ಮೇಡ್ ಸ್ನ್ಯಾಕ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರ್ನೀಸ್ ಕಿಚನ್.